ಹಾಯ್ ಗೆಳೆಯರೇ, ನಾನು ವಿಜಯ್. ಓದಿನಲ್ಲಿ ಅಷ್ಟೇನು ಉತ್ತಮನಾಗಿಲ್ಲದಿದ್ದರಿಂದ ನಾನು ಪದವಿಯನ್ನು ಮುಗಿಸಿದ ಬಳಿಕ ನಾನು ಸಿಟಿಗೆ ಕೆಲಸಕ್ಕೆಂದು ಹೋದೆ. ನಾನು ಕೆಲಸ ಹುಡುಕುವ ಸಲುವಾಗಿ ನನ್ನ ದೂರದ ಸಂಬಂಧಿ ಅಣ್ಣನ ಮನೆಗೆ ಬಂದಿದ್ದೆ. ಅಲ್ಲಿ ಕೇವಲ ಅಣ್ಣ ಮತ್ತು ಅವರ ಹೆಂಡತಿ ಇದ್ದರು. ಅವರಿಗೆ ಯಾವುದೇ ಸಂತಾನ ಭಾಗ್ಯವಿರಲಿಲ್ಲ. ಅಣ್ಣ ಮಾರ್ಕೆಟಿಂಗ್ ಮಾಡುತ್ತಿದ್ದ ಕಾರಣ ಆತ ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ. ಆದರೆ ಅತ್ತಿಗೆ ಜಲಜ ಮಾತ್ರ ನೋಡಲು ಸೌಂದರ್ಯವತಿ. ಅವರು ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರು. ಅಣ್ಣನ ಮನೆ ಅಷ್ಟೇನೂ ದೊಡ್ಡದಾಗಿಲ್ಲದಿದ್ದರೂ ಸಹಿತ ನನಗೆ ಅಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿದರು. ನಾನು ಸರಿ ಎಂದು ಹೇಳಿ ಅಲ್ಲಿಯೇ ಇದ್ದೆ. ನಾನು ಹೋದ ಮೊದಲ ದಿನ ಅಣ್ಣ ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಬಂದು ಮನೆಗೆ ಕರೆದುಕೊಂಡು ಹೋದ. ನಾನು ಹೋದ ಕೂಡಲೇ ಅತ್ತಿಗೆ ನನ್ನನ್ನು ಉಪಚರಿಸಿ ಚಹಾ, ಟಿಫಿನ್ ನೀಡಿದರು. ನಾನು ಅದನ್ನು ಸೇವಿಸಿ ಸ್ವಲ್ಪ ವಿಶ್ರಾಂತಿ ಮಾಡಿದೆ. ಆ ದಿನ ನಾನು ಮನೆಯಲ್ಲಿ ಇದ್ದು ಟಿವಿ ನೋಡುತ್ತಾ, ಮೊಬೈಲ್ ನೋಡುತ್ತಾ ಸಮಯವನ್ನು ಕಳೆದುಬಿಟ್ಟೆ. ಮರುದಿನದಿಂದ ಕೆಲಸ ಹುಡುಕಲು ಆರಂಭಿಸಿದೆ. ನನಗೆ 3-4 ದಿನದ ನಂತರ ನನಗೆ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಸಿಕ್ಕಿತು. ಕೂಡಲೇ ಮನೆಗೆ ಬಂದು ತಿಳಿಸಿದಾಗ ಎಲ್ಲರೂ ಸದ್ಯಕ್ಕೆ ಇದನ್ನು ಮಾಡು, ಆಮೇಲೆ ಬೇರೆ ಏನಾದರೂ ನೋಡೋಣ ಎಂದು ಹೇಳಿದರು. ನಾನು ಸರಿ ಎಂದು ಹೇಳಿದೆ. ಇನ್ನು ಹಗಲಿನಲ್ಲಿ ಮನೆಯಲ್ಲಿಯೇ ಇರುತ್ತಿದ್ದರಿಂದ ನಾನು ಅತ್ತಿಗೆಗೆ ಅಡುಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ಇದರಿಂದಾಗಿ ನನ್ನ ಅವರ ನಡುವೆ ಗೆಳೆತನ ಬೆಳೆದಿತ್ತು. ಇನ್ನು 4-5 ತಿಂಗಳಾದ ಬಳಿಕ ನಾನು ಗಮನಿಸಿದ ಮೊದಲ ಅಂಶವೆಂದರೆ ಅಣ್ಣ ಕೇವಲ ಕೆಲಸದಲ್ಲಿ ಬಿಸಿಯಾಗಿದ್ದ. ಆತ ಅವರಿಗೆ ಸರಿಯಾಗಿ ಸಮಯವನ್ನು ನೀಡುತ್ತಿಲ್ಲ ಎಂದು ನನಗೆ ತಿಳಿದು ಬಂದಿತ್ತು. ಇನ್ನು ಹಲವು ತಿಂಗಳು ಬಳಿಕ ಮನೆಯಲ್ಲಿ ನಾವಿಬ್ಬರೇ ಇದ್ದಾಗ ಅವರು ನನ್ನನ್ನು ನೋಡುವುದು, ತದೇಕ ಚಿತ್ತದಿಂದ ನನ್ನನ್ನು ಗಮನಿಸುವುದು ಅಲ್ಲದೆ ಕೆಲಸ ವೇಳೆ ಬೇಕಂತಲೇ ತಮ್ಮ ಸೌಂದರ್ಯವನ್ನು ನನಗೆ ತೋರಿಸುತ್ತಿದ್ದು ನನ್ನ ಗಮನಕ್ಕೆ ಬಂದಿದ್ದು. ಈ ಮೊದಲಿಗೆ ಅವರ ಬಗ್ಗೆ ನನಗೆ ಯಾವುದೇ ಭಾವನೆಗಳು ಇರಲಿಲ್ಲ. ಆದರೆ ಇದರಿಂದಾಗಿ ನನಗೆ ಬೇರೆ ಬೇರೆ ಆಲೋಚನೆ ಬರತೊಡಗಿದವು. ನಾನು ಅಂತಹ ಸಂದರ್ಭ ಬರಲಿ ಎಂದು ಕಾಯುತ್ತಿದ್ದೆ. ನನಗೆ ಮೊದಲ ತಿಂಗಳ ಸಂಬಳ ಬಂದ ದಿನ ಮನೆಗೆ ಬಂದಾಗ ಅಣ್ಣ ಮನೆಯಲ್ಲಿ ಇರಲಿಲ್ಲ. ನಾನು ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಒಂದು ಸೀರೆಯನ್ನು ಕೊಡಿಸಿ ಅದನ್ನು ತೊಡುವಂತೆ ಹೇಳಿದೆ. ಆಮೇಲೆ ಅವರನ್ನು ನೋಡಿ ನಾನು ಕಣ್ಣು ಬಿಡತೊಡಗಿದೆ. ಯಾಕಂದರೆ ಅವರು ಮೇಣಕೆಯಂತೆ ಕಾಣುತ್ತಿದ್ದರು. ಆಮೇಲೆ ಹೇಗಿದೆ ಎಂದು ಕೇಳಿದಾಗ ನಾನು ಚೆನ್ನಾಗಿದೆ ಆದರೆ ಎಂದು ರಾಗ ಎಳೆದಾಗ ಅವರು ಏನು ಎಂದು ಕೇಳಿದರು. ಆಗ ನಾನು ಸ್ವಲ್ಪ ಸೆರಗು ಸರಿಯಾಗಿಲ್ಲ ಎಂದು ಹೇಳಿದಾಗ ನಕ್ಕು ಸರಿ ಮಾಡಿಕೊಂಡರು. ಇನ್ನು ಮನೆಯಲ್ಲಿ ಇಬ್ಬರು ಕುಳಿತು ಮಾತನಾಡುವಾಗ, ಅವರು ಕಸಗುಡಿಸುವಾಗ, ಬಟ್ಟೆ ತೊಳೆಯುವಾಗ ಮತ್ತು ಅವಕಾಶ ಸಿಕ್ಕಾಗಲೆಲ್ಲ ನಾನು ಅವರ ಸೌಂದರ್ಯವನ್ನು ನೋಡುತ್ತಿದ್ದೆ. ಆ ಸೌಂದರ್ಯ ನೋಡಲು ಚೆನ್ನಾಗಿತ್ತು. ಹಾಗೆ ನೋಡಿದಾಗಲೆಲ್ಲ ಅದೇನೋ ಭಾವನೆ ಬರುತ್ತಿತ್ತು. ಕೆಲವೊಮ್ಮೆ ಅಡುಗೆ ಮಾಡುವಾಗ ಹಿಂದೆ ಕೈಬಡಿದರೂ ಸಹಿತ ಅದಕ್ಕೆ ವಿರೋಧ ಮಾಡದೆ ಸಹಜ ಎಂಬಂತೆ ಸುಮ್ಮನಿರುತ್ತಿದ್ದರು. ಹೀಗೆ ಇದ್ದಾಗ ಅಣ್ಣ ಒಂದು ದಿನ ಮಾರ್ಕೆಟಿಂಗ್ ಬಗ್ಗೆ ಹೈದರಾಬಾದ್ನಲ್ಲಿ ಕೆಲಸ ಇದೆ ಎಂದು ಹೇಳಿ 4-5 ದಿನದ ಮಟ್ಟಿಗೆ ಊರಿಗೆ ಹೋದ. ಅವತ್ತು ನಾನು ಕೆಲಸ ಮುಗಿಸಿ ಮನೆಗೆ ಬಂದಿದ್ದೆ. ಅವರು ಮನೆಯಲ್ಲಿ ಬಟ್ಟೆ ತೊಳೆಯುತ್ತಿದ್ದರು. ನಾನು ಅವರನ್ನು ಮಾತನಾಡಿಸುತ್ತಾ ಹಾಗೆ ಅವರತ್ತು ನೋಡಿದಾಗ ಅವರ 2 ತುಂಡುಗಳು ನನಗೆ ಕಾಣಿಸಿತು. ನಾನು ನೋಡುವುದು ಗೊತ್ತಾದರೂ ಅವರು ಸರಿ ಮಾಡಿಕೊಳ್ಳಲಿಲ್ಲ. ನಂತರ ಹೀಗೆ ತೊಳೆಯುವಾಗ ಒಂದು ಸಲ ಕಾಲು ಸರಿಸಿದಾಗ ಅದು ನನಗೆ ಗೋಚರಿಸಿಬಿಟ್ಟಿತು. ಹೀಗೆ ನಾನು ಅಲ್ಲಿಯೇ ನಿಂತಾಗ, ಅಲ್ಲೇನು ನಿಂತು ನೋಡುತ್ತೀಯ